ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಬರ್ತಾ ಇದೆ. ಇವೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ನೀವು ಇವತ್ತೇ ಈಗಲೇ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ. ವೀಕ್ಷಕರ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳು. ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆಗಳನ್ನ ತಮ್ಮ ಮುಂದೆ ಇಟ್ಟರೆ ಅಷ್ಟೇ ಸಾಫ್ಟಾಗಿ ಸರಳವಾಗಿ ಏನು ಪರಿಹಾರ ಬೇಕು ಅಂತ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಪ್ರತಿಯೊಂದು ವಿಡಿಯೋನಲ್ಲಿ ಎಲ್ಲರೂ ಕೂಡ ಥ್ಯಾಂಕ್ ಯು ಗುರುಜಿ ಅಂತ ಮೆಸೇಜು, ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಇದ್ದಾರೆ. ಇನ್ನು ಇವತ್ತು ನನ್ನ ಪ್ರಶ್ನೆ ಹೊತ್ತಂತೂ ಬಂದೇ ಇರ್ತೀನಿ ನಾನು ಅಂತ ಹೇಳ್ಬೋದು. ಇತ್ತೀಚೆಗೆ ಆಗ್ತಾ ಇರುವಂಥ ಈ ಒಂದು ಸಮಸ್ಯೆಗಳು ಎಲ್ಲವೂ ನೋಡ್ತಾ ಇದ್ದರೆ ಒಂದು ರೀತಿಯಾಗಿರುವಂಥ ಬೇಜಾರು. ಏನಾದರೂ ಒಂದು ಸಮಸ್ಯೆ ಬಂದಾಗೆ ನಾವು ದೇವ್ರ ಮೊರೆ ಹೋಗುವಂಥದ್ದು. ಈ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಹಾಗೆ ಏನೋ ಕರ್ಮ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹಂಗೆ ಆಗ್ತಿದೆ ಅಂತ ಬೇರೆಯವ್ರು ಕೂಡ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಈ ಕರ್ಮ ಅಂತಂದರೆ ಏನು ಗುರುಗಳೇ? ಇದೇನು ನಾವು ಗೊತ್ತಿದ್ದೇ ಮಾಡಿರ್ತೀವೋ ಅಥವಾ ಹಿಂದಿನ ಜನ್ಮದ್ದೇ ನಮಗೆ ಕ್ಯಾರಿ ಆಗ್ತಾ ಇರುತ್ತಾ? ಸೊ ಈ ಕರ್ಮಗಳನ್ನ ತೊಳೆದು ಹಾಕಬೇಕಂದ್ರೆ ಹೆಂಗೆ? ಇದು ಇನ್ನೂ ಉಳಿದಿದೆಯಾ ಇಲ್ವಾ? ಇದೆಲ್ಲ ಹೆಂಗೆ ತಿಳ್ಕೊಳ್ಳೋದು ಬ್ಯಾಲೆನ್ಸ್ ಶೀಟು? ಸೊ ಇದು ತುಂಬ ದಿವಸದಿಂದ ಕಾಡ್ತಿತ್ತು. ಆ್ಯಂಡ್ ಇತ್ತೀಚೆಗೆ ಆಗ್ತಿರೋಂಥ ಬೆಳವಣಿಗೆಗಳು ನೋಡಿದ್ಮೇಲೆ ಈ ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಅಂತ ಅನಿಸ್ತು. ನಿಮ್ಮ ಮುಂದೆ ಇಟ್ಟಿದ್ದೀನಿ, ದಯವಿಟ್ಟು ಇದಕ್ಕೆ ಉತ್ತರ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಹೇಳಿದಾಗೆ ಯಾರೆಲ್ಲ ಕೂಡ ಕಾಮೆಂಟ್ಸ್ ಆಗ್ತಿರ್ತಾರೋ ಅವರೆಲ್ಲ ನನ್ನ ಕುಟುಂಬದ ಬಂಧುಗಳೇ. ನಾನೆಲ್ಲ ಟ್ರಾವೆಲ್ ಮಾಡುವಾಗ ಸಾಮಾನ್ಯ ಗಮನಿಸ್ತೀನಿ. ಇತ್ತೀಚೆಗೆ ಯಾರೋ ಬಾಕೆ ಅವರ ಮಕ್ಕಳದೇನೋ ಕೆಲವು ಕಲಿಸಿರ್ತಾರೆ, ಅದನ್ನು ಕೂಡ ತಗೊಳ್ಳಿ ನೀವು ಒಂದು ಸಲ. ಯಾವಾಗಲಾದರೂ ಅದು ಜಾಸ್ತಿ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋಗೋಣ ನೀವು ಅದನ್ನು ತೆಗೆದುಕೊಂಡಾಗ. ಆಮೇಲೆ ಕೆಲವು ಪವಿತ್ರ ಅಂತಲ್ಲ ಯಾರೋ ಕೆಲವು ಹೆಣ್ಣು ಮಕ್ಕಳು ತುಂಬ ಚೆನ್ನಾಗಿ ಆಗ್ತಿರ್ತಾರೆ. ಅದನ್ನು ನೋಡಿದ್ದಾದ ಮೇಲೆ ಅವರು ಗಮನಿಸಿ ಒಂದೊಂದು ಅಕ್ಷರವನ್ನು ಗಮನಿಸಬೇಕು. ಈ ಒಂದು ವಿಡಿಯೋ ನೋಡಿದ್ರೆ ಅವ್ರೇನಾದರೂ ಕಲ್ತಿರಬೇಕು. ನಾನೊಂದು ಮೂವಿ ನೋಡಲ್ಲ ಸಾಮಾನ್ಯವಾಗಿ, ಆಕಸ್ಮಿಕ ಅಂತ ಆ ಹುಡುಗರು ಒತ್ತಾಯಕ್ಕೆ ಕೊಟ್ಟಾಗ ನೋಡ್ಲಿಕ್ಕೆ ಹೊರಟಾಗ ಬಹುಶಃ ನನ್ನ ಒಳಗಡೆ ಇದು ಹೀಗೆ ಮಾಡಬೇಕಾಗಿತ್ತು ಅನ್ನೋದು ಹೇಗೆ ಅಂತಂದರೆ ಒಂದು ಡಿಸೈರ್ ಅಲ್ಲಿ ಸೃಷ್ಟಿ ಆಗುತ್ತೆ ಒಳಗಡೆ. ಅದು ಡೈನಾಮಿಕ್ಕಾಗಿ ಈಗ ಇರಬೇಕಾಗಿತ್ತು ಅನ್ನೋದನ್ನು ಹೆಂಗೆ ಅಂದರೆ ಆನ್ ಸ್ಪಾಟ್ ಕೊಡಬೇಕಾದ್ರೆ ಏನೆಲ್ಲವೂ ಕೂಡ ಬರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ಭಗವಂತನ ಕೊಟ್ಟು ಬಿಟ್ಟಿರ್ತಾನೆ. ಈಗ ನೀವು ಕರ್ಮದ್ದು ಅಂತ ಹೇಳೋವಾಗ ಈ ವಿಡಿಯೋ ನೋಡಿದ್ರೇ ಅವರ ಕರ್ಮ ಬಹುಶಃ ಇನ್ನರ್ ಸೈಡ್ ಕೆಲಸ ಮಾಡುತ್ತೆ ಅವ್ರಿಗೆ. ಈ ವಿಡಿಯೋ ನೋಡಿದ ಕೂಡಲೇ ನನಗೆ ಯಾವಾಗ ಒಂದು ಮೂವಿ ನೋಡಿದ್ರೆ, ಈ ಯಾವುದೋ ಒಂದು ಮೂವಿದು ಚಿರಂಜೀವಿದು ಅನ್ಕೋತೀನಿ, ಅದನ್ನು ನೋಡುವಾಗ ಮನುಷ್ಯ ಅನ್ನೋನೇ ಇಡ್ಲಿ ಕುಕ್ಕರಿಂದ ಹಿಡಿದು ಇಂಟರ್ನೆಟ್ ತನಕ ಕಂಡುಹಿಡಿದಿರೋದು. ಇಡ್ಲಿ ಕುಕ್ಕರಿಂದ ಹಿಡಿದು ಇಂಟರ್ನೆಟ್ ತನಕ ಕಂಡುಹಿಡಿದಿರೋದು. ಈ ಪದ ನಾನು ಕಲಿತೆ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಈ ವಿಡಿಯೋ ನೋಡಿದ್ದಾರೆ ಅಂತಂದರೆ ಅವರು ಇನ್ನರ್ ಸೈಡ್ ಕೆಲಸ ಮಾಡ್ತಾರೆ. ನಾನು ಏನೋ ತಪ್ಪು ಮಾಡಿದ್ದೀನಿ, ಇದಕ್ಕೆ ಪ್ರಾಯಶ್ಚಿತ್ತ ಯಾವುದು, ಎಲ್ಲಿ, ಏನು ಅನ್ನೋದನ್ನು ಪೂರ್ಣವಾಗಿ ಅರಿತುಕೊಂಡು ಬಹುಶಃ ನಮಗೆ ನಾವೇ ಉತ್ತಮವಾಗಿರೋ ಶಿಕ್ಷಕರು, ನಮಗೆ ನಾವೇ ಉತ್ತಮವಾಗಿರ್ತಕ್ಕಂತಹ ಅಧ್ಯಾಪಕರು ಅನ್ನೋದನ್ನು ಗುರುತುಪಡಿಸ್ತಕ್ಕಂಥದ್ದು ನಾವು ಯಾವುದಾದ್ರೂ ನೋಡಿದಾಗ. ಅದಕ್ಕಾಗಿ ಪ್ರೀತಿಯ ಬಂಧುಗಳೇ, ಈ ಕರ್ಮ ಅನ್ನೋದು ಹೋಗಲಾಡಿಸ್ತಕ್ಕಂಥದ್ದು ನೀವು ಹೇಳಿದಾಗೆ ಈ ಸಂಕಟ ಬಂದಾಗ ವೆಂಕಟರಮಣ. ಈಗ ಯಾರೋ ದರ್ಶನ್ ಅವರ ಮನೆ ಯಾಕೆ ಈಗ ಹೋಗಿದ್ದಾರೆ, ಅದೆಲ್ಲ ಪಾಪ ಒಪ್ಕೊಳ್ಳೋಣ, ಚೆನ್ನಾಗಿದೆ. ಇದೊಂದೇ ಅಲ್ಲ, ಈ ರಾಜಕೀಯದವರು ಮೊದಲ ಬಾರಿಗೆ ಏನಾದರೂ ನಿಂತಿದ್ದರೆ ಅವರ ಆರ್ಭಟಗಳು ಪೇಳಲು ಅಸದಲ್ಲ. ಹೇಗೆ ಏನು ಅಂತೇಳಿ ಹೇಗೆ ಬೇಕಾದರೂ ಯಾರ ಕರೆದ್ರು ಎಲ್ಲ ಕಡೆ ಮೈ ಮೇಲೆ ಬರುತ್ತಂತೆ ದೇವರು, ಅಲ್ಲಿಗೂ ಹೋಗ್ತಾರೆ. ಇನ್ನೊಬ್ಬರೇ ಎಲ್ಲೋ ಒಂದು ಅವಧೂತರಂತೆ, ಇನ್ನೊಬ್ಬರ ಕಡೆ ದೂತರಂತೆ, ಮತ್ತೊಂದು ಕಡೆ ಯಮದೂತರಂತೆ, ಎಲ್ಲ ಕಡೆನೂ ಹೋಗ್ತಿರ್ತಾರೆ. ಯಾವಾಗ ಅದು ಸಂಕಟದ ಸಮಯ ಅದವ್ರಿಗೆ ಹೋಗ್ಲೇಬೇಕು. ಅವ್ರಿಗೆ ಯಾರು ಕರೆದು ಹೊರಟೋಗ್ತಾರೆ. ಅವ್ರ ಅನುಯಾಯಿಗಳು ಯಾರೇ ಹೇಳಿದ್ರೆ ಎಲ್ಲ ಹೊರಟೋಗ್ತಾರೆ. ಆಮೇಲೆ ಆ ದೇವರು ಇಲ್ಲ ಎಂತ ಇಲ್ಲ, ಆ ಸಂದರ್ಭಕ್ಕೆ ಅಷ್ಟೇ ತೆಗೆದುಕೊಳ್ಳುತ್ತಾರೆ. ಇದನ್ನು ವಾಸ್ತವ ನಾವು ಹೇಗೆ ಮಾತಾಡ್ಬೋದು ಅಂದರೆ ಅಷ್ಟೇ ಅಲ್ವಾ. ಆಬ್ವಿಯಸ್ಲಿ ಮನುಷ್ಯನಿಗೆ ಕಾಯಿಲೆ ಬಂದಾಗ ಅಷ್ಟೇ ಡಾಕ್ಟರ್ ಹತ್ರ ಹೋಗೋದು, ಹೌದು, ಇದಿರುತ್ತೆ. ಆದರೆ ಎಚ್ಚೆತ್ಕೊಳ್ಳೋದು ಹೇಗೆ ಅಂತಂದರೆ ನಮಗೆ ಸೂಚನೆ ಕೊಡ್ತಾ ಇರ್ತಾವಂತೆ. ಈ ವರ್ಷಕ್ಕೊಂದು ಸಲ ಈ 40 ವರ್ಷ ಆದಮೇಲೆ ನಾವು ಟೋಟಲ್ ಚೆಕಪ್ ಮಾಡಿಸ್ಕೊಳ್ಳೋದು ಅಂತ ಬರುತ್ತಲ್ಲ, ಆ ಪದ್ಧತಿ ಎಲ್ಲ ಟೈಮ್ ಟೇಬಲ್ ಪ್ರಕಾರ ಮಾಡ್ಕೊಳ್ಳತಕ್ಕಂಥದ್ದು ಇರ್ತವೆ. ಈ ಕರ್ಮ ಅನ್ನೋದು ಬಹಳ ಇದ್ದಾವೆ. ನಾನು 10 ನಿಮಿಷದಲ್ಲಿ ಮಾತಾಡಲಿಕ್ಕೆ ಬರೋಲ್ಲ. ಅದಕ್ಕೆ ಕರ್ಮ ಸುಮರ್ಮ ಪ್ರಕಾಶನೆ ಕಾಮಾಸಕ್ತಿಹರ ತತ್ವಜ್ಞಾನ ವಿದ್ಯಾ ವಿಕಾಶನೆ ಬ್ರಹ್ಮಪರ ಅಂತ ಏನು ತೋರಿಸುತ್ತೆ ಅಂತಂದರೆ, ನಮಗೆ ಈ ಯೋಗಗಳಿದ್ದಾವೆ 18 ಅಧ್ಯಾಯಗಳಲ್ಲಿ. ಏನೇನು ನಮಗೆ ಭಗವದ್ಗೀತೆಯಲ್ಲಿ ಯೋಗಗಳನ್ನ ಕಲಿಸಿಕೊಟ್ಟಿದ್ದಾನೆ ಭಗವಂತ ಶ್ರೀಕೃಷ್ಣ, ಅಂತಹದ್ರಲ್ಲಿ
ಈ ನಮಗೆ ಗೊತ್ತಿಲ್ಲ ಯಾರ್ಯಾರು ಯಾವ ತರಹದ ಕರ್ಮಗಳನ್ನ ಮಾಡಿರ್ತಾರೋ. ಆದರೆ ಈಗ ನೋಡುಗರು ಯಾವ ಕರ್ಮಗಳು ಮಾಡಿದ್ದು ಏಳುಗಳು ಯಾಕೆ ಆಗ್ತಾ ಇಲ್ಲ. ನಾನು ಈಗ ಹೇಳ್ತಕ್ಕಂತಹದ್ದು ಕರ್ಮ ಅನ್ನೋದು ತುಂಬ ಇದೆ. ಆದರೆ ಒಂದು ಉದಾಹರಣೆ ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಯಾರೋ ಒಬ್ಬಾತ ರಾಜಕೀಯದವ, ಆ ವಾಹನದಲ್ಲಿ ಕುಳಿತುಕೊಂಡು ಒಂದು ಅಜ್ಜಿ ಅಪ್ಪಾ ತುಂಬ ಸ್ವಾಗ್ತ ಏನಾದರೂ ತಿನ್ಲಿಕ್ಕೆ ಕೊಡು ಅಂತ ಬಂದಾಗ ಆ ಅಮ್ಮ ಕೇಳಿಕೊಂಡಿದ್ದು ನೋಡಿ ಆ ಆರ್ತನಾದ ಅವನ ಹೃದಯಕ್ಕೆ ಬಡದೆ ಬಿಡ್ತು. ಅವನಿಗೋಸ್ಕರ ಮನೆಯಲ್ಲಿ ಬುತ್ತಿ ಕೊಟ್ಟಿದ್ರು, ಆ ಬುತ್ತಿಯನ್ನು ಆಕೆಗೆ ತೆಗೆದುಕೊಟ್ಬಿಟ್ಟ. ಎಷ್ಟು ಅಂತಂದರೆ ಅವನಿಗೋಸ್ಕರ ಇಟ್ಟುಕೊಂಡದ್ದು ಮಧ್ಯಾಹ್ನದ ಊಟಕ್ಕಾಗಿ ಕೊಟ್ಟದ್ದು ಆ ಬುತ್ತಿಯನ್ನು ಹಾಗೆ ಅಜ್ಜಿ ತಗೋ ಕೃಷ್ಣಾರ್ಪಣ ಅಂತ ಕೊಟ್ಟುಬಿಟ್ಟ. ಆ ಅಜ್ಜಿ ಅದನ್ನು ಎಲ್ಲೋ ಹೋಗಿ ಊಟ ಮಾಡ್ತಾ ಖುಷಿಯಿಂದ ಅಪ್ಪ ತುಂಬ ತೃಪ್ತಿ ಆಯ್ತು ಕಣಯ್ಯ, ಯಾವಾತನ ಕೊಟ್ಟನೋ ಅವನು ತುಂಬ ಸುಖವಾಗಿರಲಿ, ಅವ್ನು ತುಂಬ ಚೆನ್ನಾಗಿರಲಿ ಅನ್ನೋದು ತಿಂತ ಭಗವಂತನೇ ಅದನ್ನು ಭುಜಿಸಿದಾಗೆ ಆಕೆ ಏನಾದರೂ ಅಂತ ತೆಗ್ತಾಳಲ್ಲ, ಇದು ಅಲ್ಲೇ ಕನೆಕ್ಟ್ ಆಗುತ್ತೆ. ಯಾವ ರೀತಿ ನೀವು ಮೆಸೇಜ್ ಮಾಡಿದ್ರೆ ಹೋಗುತ್ತೆ, ಎಷ್ಟು ದೂರ ಇದ್ದರೂ ಕೂಡ SMS ಮಾಡಿದ್ರೆ ಇದು SMS ಭಗವಂತನಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ, 100% ಕನೆಕ್ಟ್ ಆಗುವಂಥದ್ದು. ಇದು ಬಹುಶಃ ಇವನು ಪ್ರಾಣ ಹೊರಟೋಗುತ್ತೆ ಎಲ್ಲ ಹೇಜು ಮುಗಿದ ಮೇಲೆ. ಅಲ್ಲಿ ಅವನ ಆತ್ಮ ಒಂದು ಕಡೆ ಇರುತ್ತೆ. ಅಂದರೆ ಈಗ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ಆ ಒಂದೊಂದು ಸೆಲ್ರಲ್ಲಿ ಹಾಕಿರ್ತಾರಲ್ಲ, ಇಷ್ಟು ಅವರಿಗೆ ಇದ್ದ ದರ್ಶನ, ಇಲ್ಲೊಂದು ಅವರ್ ಕೂರಿಸಿರ್ತಾರಲ್ಲ, ಹಾಗೆ ಆ ಒಂದೊಂದು ತಾಸು ಏನು ಕೂರಿಸಿರ್ತಾರೆ ಹಾಗೆ ಆ ಆತ್ಮವನ್ನು ಕೂರಿಸಿರ್ತಾರೆ. ನಿನಗೆ ಶಿಕ್ಷೆಗಳು ಯಾವುವು? ನರಕನ, ಸ್ವರ್ಗನ, ಅದು ದೊಡ್ಡ ಮಟ್ಟ ಶಿಕ್ಷೆಗಳ, ಸಣ್ಣ ಮಟ್ಟ ಶಿಕ್ಷೆಗಳ ಪರೀಕ್ಷೆ ಮಾಡಬೇಕಾಗತ್ತೆ ಆ ಆತ್ಮಕ್ಕೆ. ಅಲ್ಲಿ ಕೂರಿಸಿರ್ತಾರೆ, ಕರೆಕ್ಟಾಗಿ ಅಲ್ಲಿ ಇರುತ್ತೆ. ಒಂದು ಗೋಡೆ ಮೇಲೆ ಸಣ್ಣದಾಗಿ ಒಂದು ಬ್ಲಿಂಕ್ ಆಗ್ತಾ ಇರುತ್ತೆ, ಬೆಳಗ್ತಾರ. ಅದು ಬಂದು ಇವನ್ನ ಮಾತಾಡಿಸುತ್ತೆ, ಅಯ್ಯ ಎದ್ದೇಳ ಮೇಲೆ ಒಂದು ಸಲ ಅವನ್ನ ಮಾತಾಡ್ಸತ್ತೆ. ಅದು ಶಬ್ದ ಮಾತ್ರ ಬರ್ತಾ ಇದೆ, ಏನು ಅಂತ ಕಾಣಿಸ್ತಾ ಇಲ್ಲ, ಬೆಳಕು ಮಾತ್ರ ಇದೆ. ಅವನೆದ್ದು ಕೂತ್ಕೊಳ್ತಾನೆ. ನೀನು ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ಅಣ್ಣ, ತಂಗಿ ಅಂತ ಇದ್ರಲ್ಲ, ಒಂದ್ಸಲ ಅವ್ರನ್ನ ನೋಡು. ಸ್ಕ್ರೀನ್ ಮಾಡುತ್ತೆ ಅದು. ನಾವು ಆ ಮೊಬೈಲ್ ಒಂದು ಸ್ಕ್ರೀನ್ ಮಾಡ್ಕೊಳ್ತೀವಲ್ಲ, ಹಾಗೆ ಒಂದು ಸ್ಕ್ರೀನ್ ಮಾಡಿ ತೋರಿಸು, ನೋಡು ಒಂದ್ಸಲ. ನೋಡ್ತಾನೆ, ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಮಾಡ್ತಿದ್ದಾರೆ, ಸಂತೋಷವಾಗಿದ್ದಾರೆ. ಅವ್ರು ಯಾರು ನಿನ್ನ ಜೊತೆ ಬರಲಿಲ್ಲ. ಹೋಗ್ಲಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಮುದ್ದಾಗಿ ನೋಡ್ಕೊಳ್ತಾ ಇದೆಯಲ್ಲ ಅಥವಾ ಮುದ್ದಾಡ್ತಿದೆಯಲ್ಲ, ಅವ್ರನ್ನೊಂದ್ಸಲ ನೋಡು. ಅವ್ರು ನೋಡ್ತಾನೆ. ಅವರು ಕೂಡ ಅವ್ರದ್ದೇ ಆಗಿರೋ ಲೋಕದಲ್ಲಿ ತುಂಬ ಚೆನ್ನಾಗಿ ಆನಂದವಾಗಿ ಸಂತೋಷವಾದ ಕೂಟಗಳಲ್ಲಿ ಭಾಗವಹಿಸಿದ್ದಾರೆ, ಅದನ್ನು ನೋಡ್ತಾನೆ. ಅವ್ರು ಯಾರೂ ಬರಲಿಲ್ವಾ? ಅವರು ಯಾರೂ ಬರಲಿಲ್ಲ. ಹೋಗ್ಲಿ, ನಿನ್ನ ಮಿತ್ರರು ಅಂತಿದೆಯಲ್ಲ, ತುಂಬ ಉತ್ತಮವಾಗಿ ಸ್ನೇಹಿತರು ಅಂದಿಯಲ್ಲ, ಅವ್ರನ್ನೊಂದ್ಸಲ ನೋಡು. ಅವನು ನೋಡ್ತಾನೆ. ಇಷ್ಟೆಲ್ಲ ಆದಮೇಲೆ ಇವಾಗ ಕೇಳ್ತಾನೆ, ಸರಿ ಅವರು ನನ್ನ ಗೆಳೆಯರೂ ಬರಲಿಲ್ಲ, ನನ್ನ ಅಪ್ಪ ಅಮ್ಮ ಬರಲಿಲ್ಲ, ನನ್ನ ಹಿಂದೆ ನನ್ನ ಮಡದಿ ಮಕ್ಕಳು ಬರಲಿಲ್ಲ, ನೀನು ಯಾರನ್ನ ಮಾತಾಡಿಸಿದೆಯಲ್ಲ, ನೀನು ಇವಾಗ ಪ್ರಶ್ನೆ ಮಾಡ್ತಾನೆ ಆ ಶಕ್ತಿನ. ಆಗ ಆ ಶಕ್ತಿ ಹೇಳುತ್ತೆ, ಪ್ರೀತಿ ಬಂಧುಗಳೇ, ನೀನು ಒಂದು ಸಲ ಆ ಅಜ್ಜಿಗೆ ಬುತ್ತಿಯನ್ನು ಕೊಟ್ಟಿಯಲ್ಲ, ನಿನ್ನ ಕೈಯಿಂದ ಅವಳು ತುಂಬ ಹಸಿವಾಗಿತ್ತು, ನಿನ್ನ ಕೈಯಿಂದ ಆ ಅಜ್ಜಿ ಕೈಗೆ ಹೋಯ್ತಲ್ಲ, ಅದೇ ನಾನು. ಅದರ ಹೆಸರು ದಾನ. ಆ ದಾನ ನಾನು. ನೀನು ಇಷ್ಟೇ ಮಾಡಿದ್ದಿದ್ದು ದಾನ ಧರ್ಮ, ಅದಕ್ಕಾಗಿ ನಾನು ನಿನ್ನ ಹತ್ರ ಇಷ್ಟೇ ಮಾತಾಡೋಕ್ಕಾಗಿದ್ದಿದ್ದು. ನೀನು ಇನ್ನೂ ಹೆಚ್ಚಿಗೆ ಏನಾದರೂ ದಾನ ಧರ್ಮ ಮಾಡಿದ್ದಿದ್ರೆ, ಒಳ್ಳೆಯದು ಕೆಟ್ಟದಂತ ಮಾಡಿದ್ದಿದ್ರೆ, ಯಾರಿಗಾದ್ರೂ ಸಹಾಯಕನಾಗಿದ್ದಿದ್ರೆ, ಇನ್ನೂ ನಿನ್ನ ಹತ್ರ 1 ತಾಸು ನಾನು ಚರ್ಚೆ ಮಾಡ್ತಾ ಇದ್ದೆ. ನಿನಗೆ ಶಿಕ್ಷೆಗಳಿಗೆ ಆಗ್ತವೆ ಅಂತ ಅದನ್ನು ಎಕ್ಸ್ಕ್ಯೂಸ್ ಕೊಡೋ ಥರ ನಾನು ಫಾರ್ಮ್ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಷ್ಟು ನಾವು ಅದು ವೆಹಿಕಲ್ ತಗೋಬೇಕಾದ್ರೆ ಎಷ್ಟು ಫಿಲ್ ಮಾಡ್ತೀವಿ, ಹಾಗೆ ನಿನ್ನ ಸಂತೋಷ ಪಡಿಸ್ಲಿಕ್ಕೆ ಈ ತರಹದ ನಾನು ನಿನ್ನ ಕೂತ್ಕೊಂಡು ಚರ್ಚೆ ಮಾಡಿ ಇರ್ತಾ ಇದ್ದೆ. ನನ್ನ ಟೈಮ್ ಝೋನ್ ಮುಗೀತು. ಇಷ್ಟೇ, ನೀನು ಅವತ್ತು ಅಜ್ಜಿಗೆ ಎಷ್ಟು ಮಾಡಿದ್ಯೋ ಅಷ್ಟೇ ನನ್ನ ಹತ್ರ ಮಾತಾಡೋಕ್ಕಾಗೋದು ಅಂತೇಳಿ ತಕ್ಷಣ ಇನ್ನೂ 2 ಪದಗಳು ಇರ್ತವೆ, ಲಾಕ್ ಆಗತ್ತೆ. ಓ ಗಾಡ್, ನಾನು ಇನ್ನೂ ಮಾಡಬೇಕಾಗಿತ್ತು ಅಂತ ಅವ್ನಿಗೆ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಅಲ್ಲಿಗೆ ಲಾಕ್ ಆಗಿಬಿಡುತ್ತೆ. ಯಾವ ರೀತಿ ನಾವು ಕರೆಂಟ್ ಹೋದರೆ ಎಲ್ಲ ಕ್ಲೀನಾಗಿ ಲಾಕ್ ಆಗ್ತವೆ, ಹಾಗೆ ಆಗ್ತವೆ ಪ್ರೀತಿಯ ಬಂಧುಗಳೇ. ಕರ್ಮ ಅನ್ನೋದು ಹಾಗೆ ಸಂಕಟ ಬಂದಾಗ ನಾವು ಮೊರೆ ಹೋಗ್ತೀವಿ. ಅದಕ್ಕೆ ನಾನು ನಿಮಗೊಂದು ಹೇಳಿಬಿಡ್ತೀನಿ, ಈ ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ. ಈ ಕಲಿಯುಗಕ್ಕೆ ಬೇಕಾಗಿರೋದು ಭಕ್ತಿಯೋಗ. ನೀವೆಂಥ ಯೋಗಗಳಿದಾವೋ ಅದೆಲ್ಲದರಿಂದ ಹೋಗಿ, ಆದರೆ ಭಕ್ತಿಯೋಗದಲ್ಲಿ ನಿಮ್ಮನ್ನು ಎಬ್ಬಿಸಿ ಭಗವಂತ ಮಾತಾಡಿಸ್ತಾನೆ. ಅಂತಹದ್ದು ಆ ಭಕ್ತಿಯೋಗದಲ್ಲಿ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗವಿತ್ತಮಾಹ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ. ಇದು
12ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಶ್ಲೋಕ. ಇದನ್ನು ಶ್ರದ್ಧೆಯಿಂದ ನೀವು ಹೇಳ್ತೀರಂತಂದರೆ ಭಗವಂತನಿಗೆ ಖಂಡಿತ ಮುಟ್ಟುತ್ತೆ. ದಿನಕ್ಕೆ ಒಂದು ಸಲ ಇದನ್ನು ಹೇಳಿ ನೀವು ಹೇಳಿದರೆ ನಿಮ್ಮ ಕುಟುಂಬದವರೆಲ್ಲರೂ ಕೂಡ ಕಾಪಾಡ್ತಾ ಬರುತ್ತೆ. ಬೇರೆದ್ರೆ ಹಾಗಲ್ಲ, ನೀವು ಹೇಳಿದರೆ ನಿಮ್ಮನ್ನೇ, ಅವನು ಹೇಳಿದರೆ ಅವನನ್ನೇ ಇದೆ. ಆದರೆ ಭಕ್ತಿ ಯೋಗದಲ್ಲಿ ಪ್ರಧಾನವಾಗಿ ಕಲಿಯುಗದಲ್ಲಿ ಈ ಮಾಂಸ ನೇತ್ರಗಳಿಗೆ ಭಗವಂತ ಕಾಣೋದಿಲ್ಲ, ಒಬ್ಬರ ರೂಪದಲ್ಲಿ ಬರ್ತಾನಂತೆ, ಒಂದು ರೂಪದಲ್ಲಿ ಬರ್ತಾನಂತೆ. ಗೊತ್ತಿಲ್ಲ ಅದು ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಯಾವುದ ರೀತಿಯಲ್ಲಿ ಕೂಡ ಬರುತ್ತೋ ಗೊತ್ತಿಲ್ಲ. ನಿಮಗೆ ಆ ರೂಪದಲ್ಲಿ ಬಂದು ನೀವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನಮ್ಮದು ಬ್ಯಾಲೆನ್ಸ್ ಮುಗಿದಿರಬೇಕಲ್ಲ, ಆ ಕೆಟ್ಟದ್ದು ಮುಗಿದಿರಬೇಕು. ನಿಮ್ಮ ತಲೆಯಲ್ಲಿ ಏನೋ ಕೆಟ್ಟದಿದೆಯಪ್ಪ, ನೀವು ಒಳ್ಳೆಯದನ್ನು ತುಂಬಿಸ್ಕೋಬೇಕು ಅಂದರೆ ಆ ಕೆಟ್ಟ ಡಿಲೀಟ್ ಮಾಡಬೇಕು, ನೀವು ಡಿಲೀಟ್ ಮಾಡ್ಕೊಳ್ಳಲೇಬೇಕು. ಹಾಗೆಯೇ ನಿಮ್ಮ ಪಾತ್ರೆ ತುಂಬ ನೀರಿದೆಯಪ್ಪ, 6 ತಿಂಗಳಾಗಿದೆ ಅದಕ್ಕೆ ಹಾಕಿ, ಮತ್ತೇನು ಅದನ್ನು ಕುಡಿತೀರಾ? ಅದನ್ನು ಪೂರ್ತಿ ತೆಗಿಬೇಕು, ಶುದ್ಧಿ ಮಾಡಬೇಕು, ಮತ್ತೆ ಅದಕ್ಕೆ ಹಾಕಿದರೆ ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡ್ತಾ ಬರ್ತೀರ. ಹಾಗೆ ನಿಮ್ಮ ಕರ್ಮ ಅನ್ನೋದು ಹಳೇದಿತ್ತಲ್ಲ, ಗೊತ್ತಿಲ್ಲ ಎಂತಹದ್ದಿತ್ತೋ ಗೊತ್ತಿಲ್ಲ, ಯಾವುದ್ಯಾವುದಿದೆಯೋ ಗೊತ್ತಿಲ್ಲ, ಅದೆಲ್ಲವೂ ಕೂಡ ತೊಳೆದು ಬಿಟ್ಟು ಸುಕರ್ಮವನ್ನು ಹಾಕ್ಕೊಳ್ತೀವಿ ಅಂತಂದರೆ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಕರ್ಮ ಅಂತಂದರೆ ಬ್ಯಾಡ್ ಆ್ಯಂಡ್ ಗುಡ್ ಎರಡೂ ಅದನ್ನು ಸೇರಿಕೊಂಡಿದೆ, ಆ ಕರ್ಮ ಅನ್ನೋ ಬಾಕ್ಸಲ್ಲಿದೆ. ಅದಕ್ಕಾಗಿ ನಿಮ್ಮ ಆಯ್ಕೆ ಉತ್ತಮವಾಗಿರ್ತಕ್ಕಂತಹ ಗುಡ್ ಅಂತಕ್ಕಂಥದ್ದು, ಸಕ್ಸಸ್ ಅಂತಕ್ಕಂತಹದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು, ಹ್ಯಾಪಿನೆಸ್ ಅಂತಕ್ಕಂಥದ್ದೇ ನಿಮ್ಮ ಕರ್ಮದ ಬಾಕ್ಸ್ ಆಗಿರಲಿ ಅಂತ ನಾನು ಬೆಸ್ಟ್ ಮಾಡ್ತೇನೆ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಕರ್ಮ ಅಂತಂದರೆ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಕೂಡ ಇರುತ್ತೆ ಅಂತಂದರೆ, ಜೊತೆಗೆ ಇವತ್ತು ಈ ವಿಡಿಯೋನ ಯಾರೆಲ್ಲ ನೋಡ್ತಾರೆ ಅವ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಭಗವದ್ಗೀತೆಯ 12ನೇ ಶ್ಲೋಕವನ್ನು ಕೂಡ ತಿಳಿಸ್ಕೊಟ್ರಿ, ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ನಾನು ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.